ತುಂಬಾ ಜನಕ್ಕೆ ಡೌಟ್ ಇರೋದೇನು ಅಂತಂದ್ರೆ ಮರಿಗಳು ಅಂದ್ರೆ ಈಗ ಕೋಳಿ ಮರಿಗಳು 1 ತಿಂಗಳು ಮರಿಗಳ ಗಂಟ ಸಾಕಬೇಕು 1 ತಿಂಗಳು ಮರಿ ಸಾಕೋದಾಗಪ್ಪ ಕೋಳಿ ಹತ್ರ ಅನ್ನೋದು ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಅದಕ್ಕೋಸ್ಕರ ವಿಡಿಯೋ ಅಷ್ಟೇ. ನಿಮಗೆ 1 ತಿಂಗಳು ಮರಿ ಸಾಕೋದೇನಪ್ಪ ಅಂದ್ರೆ ತುಂಬಾ ರಿಸ್ಕ್ ಇರೋದೇನು ಅಂತಂದ್ರೆ ನಿಮಗೆ ಮರಿಗಳ ಹತ್ರ ಇಲ್ಲಾಂದ್ರೆ ಫಸ್ಟ್ ಸ್ಟಾರ್ಟಿಂಗಿಂದ ಮರಿಗೆ ಸ್ಟಾರ್ಟ್ ಆಯಿತು ಅಂದರೆ ಅದಕ್ಕೆ ಒಂದು ಇಮ್ಯುನಿಯಂ ಕೇರ್ ಅಂತ ಒಂದು ಟಾನಿಕ್ ಬರುತ್ತೆ. ಇಲ್ಲಿ ಕಾಣಿಸ್ತಿದೆ ನೋಡಿ ಸೈಡಲ್ಲಿ ಇಮ್ಯುನಿಯಂ ಕೇರು. ಆ ಟಾನಿಕ್ನ ಕಂಪ್ಲೀಟಾಗಿ ಬಿಡೋದಂದ್ರೆ ಬೆಳಗ್ಗೆ ಸಂಜೆ ಅಂದರೆ ನೀವು 2 ಟೈಮ್ ನೀರು ಚೇಂಜ್ ಮಾಡಬೇಕಾಗುತ್ತೆ. ಮರಿಗಳು ಜಾಸ್ತಿ ಇತ್ತು ಅಂದರೆ ಮರಿಗಳಿಗೆ ಕಮ್ಮಿ ಇತ್ತು ಅಂದರೆ ಕೋಳಿ ಜೊತೆ ಇತ್ತು ಅಂದ್ರೂ 1 ಟೈಮ್ ನೀರು ಇಡ್ತೀರಾ ಅಂತಂದರೆ ಬೆಳಗ್ಗೆ ಟೈಮು ಡೈಲಿ ಒಂದೊಂದು ಮುಸ್ಲ ಹಾಕೊಳ್ಳೋದ್ರಿಂದ ನಿಮ್ಗೆ ಇಮ್ಯುನಿಯಂ ಕೇರು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. ಮತ್ತು ಇಮ್ಯುನಿಯಂ ಕೇರು ಅದ್ರ ಇಮ್ಯುನಿಟಿ ಮತ್ತು ಅದರಲ್ಲಿ ಯಾವುದೇ ರೀತಿ ರೋಗಗಳಾಗಲಿ ಮತ್ತು ನೆಗಡಿ ಆಗಲಿ ಮತ್ತು ಕಣ್ಣತ್ರ ಬರೋ ಪ್ರಾಬ್ಲಮ್ಸ್ ಆಗಲಿ ನೀವು 1 ತಿಂಗಳು ಮರಿನ ನೀಟಾಗಿ ನೋಡ್ಕೊಬಿಡ್ತು ಅಂದರೆ 1 ತಿಂಗಳು ಮರಿಗಳು ನೋಡ್ಕೊಳ್ಳೋವರೆಗೂ ಕಷ್ಟ ಇರುತ್ತೆ. 1 ತಿಂಗಳು ಮರಿನ ನೀಟಾಗಿ ನೋಡ್ಕೋತು ಅಂದರೆ ನಿಮ್ಗೆ ಯಾವುದೇ ರೀತಿ ರೋಗ ರೋಗಗಳಾಗಲಿ ಯಾವುದೂ ಬರಲ್ಲ. ದಯವಿಟ್ಟು 1 ತಿಂಗಳು ಮರಿ ಸಾಕೋರು ಇಲ್ಲ 1 ತಿಂಗಳು ಮರಿ ಸಾಕಬೇಕು ಅಂತಿರೋರು ಇಲ್ಲ ಅಂತಂದರೆ 1 ತಿಂಗಳು ಒಳಗಡೆ ಕೋಳಿಲಿ ಸಾಕೋರು ದಯವಿಟ್ಟು ಮಾಡಬೇಕಾಗಿರೋದೇನು ಅಂತಂದರೆ ಇಮ್ಯುನಿಯಂ ಕೇರು ಒಂದು ಮುಸ್ಲ ಡೈಲಿ ಅಂದರೆ ನಿಮ್ಮ ಹತ್ರ ಇರಬೇಕು. ಡ್ರಿಂಕರ್ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಡ್ರಿಂಕರ್ ಇಟ್ಕೊಳ್ಳಿ. ಡ್ರಿಂಕರ್ ಒಳಗಡೆ ಮೆಡಿಸಿನ್ ಹಾಕೋಬೋದು. ಮತ್ತು ಮುಸ್ಲ ಅಂತಂದರೆ ಒಂದೊಂದು ಡ್ರಿಂಕರ್ಗೆ ಒಂದೊಂದು ಮುಸ್ಲ ಹಾಕೋಬೋದು ಅಂತನಿಲ್ಲ. ನೀವೊಂದು ಏನಪ್ಪ ಅಂತಂದರೆ ಒಂದು 10 ಲೀಟ್ರ್ ನೀರಿತ್ತು ಅಂದರೆ ಅದಕ್ಕೆ ಬೇಕಾದ್ರೆ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬೋದು. ಇಲ್ಲ ಅಂತಂದರೆ ಒಂದೊಂದು ಲೀಟ್ರ್ ಡ್ರಿಂಕರ್ಗೆ ಇಲ್ಲ ಅಂತಂದ್ರೂ ನಿಮಗೆ ಇದು ಏನಪ್ಪ ಅಂತಂದರೆ ನಿಮಗೆ ಅಳತೆ ಸಿಗಲಿಲ್ಲ ಅಂತಂದರೆ ಅರ್ಧ ಮುತ್ಲ ಇಲ್ಲ ಅಂತಂದರೆ ಒಂದೊಂದು ಮುತ್ಲ ಹಿಂಗೆ ಹಾಕೋಬೋದು. ಒಂದು ಮುತ್ಲ ಹಾಕೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ. ಇಮ್ಯುನಿಯಂ ಕೇರ್ ಎಷ್ಟಾದರೂ ಹಾಕೋಬೋದು. ಬಟ್ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ. ಇಮ್ಯುನಿಯಂ ಕೇರ್ ಹಾಕ್ಕೊಂಡು ನೀವು ನೀಟಾಗಿ ಯೂಸ್ ಮಾಡಬೇಕಾಗುತ್ತೆ. ಇಮ್ಯುನಿಯಂ ಕೇರ್ ಹಾಕೊಂಡು ಬಳಸೋದ್ರಿಂದ ನಿಮ್ಗೆ ಯಾವುದೇ ರೀತಿ ಮರಿಗಳು ಸಾಯೋದಾಗಲಿ ಮರಿಗಳು ಡೆತ್ ಆಗೋದಾಗಲಿ ಯಾವುದೂ ಇರಲ್ಲ. ದಯವಿಟ್ಟು ಸಾಕ್ತೀನಿ ಅನ್ನೋದಿತ್ತು ಅಂದರೆ ಇಮ್ಯುನಿಯಂ ಕೇರ್ ಟಾನಿಕ್ ಹಾಕೊಳ್ಳಿ. ಇಮ್ಯುನಿಯಂ ಕೇರ್ನ ಯೂಸ್ ಮಾಡಿ ಫ್ರೆಂಡ್ಸ್.